ಮಾತೊಂದ ಹೇಳುವೆ. ಕೆಲವು ಸರಿ ಜೀವನದಲ್ಲಿ ಒಂದು ಮಾತು ಹೇಳಬೇಕು ಅಂತ ಅನ್ಕೊಂಡಿರ್ತೀವಿ. ಆ ಮಾತನ್ನ ಹೇಳೋದಕ್ಕೆ ಆಗೇ ಇರಲ್ಲ. ಅದನ್ನ ನೆನೆಸ್ಕೊಂಡಾಗ್ಲೆಲ್ಲ ಮನ್ಸಲ್ಲೇನೋ ಒಂದು ಫೀಲಿಂಗ್ ಉಂಟಾಗುತ್ತೆ. ಪ್ರಾಬಬ್ಲಿ ಕಾಲೇಜಲ್ಲಿ ನಮ್ಗೆ ಇಷ್ಟವಾದವ್ರ ಹತ್ರ ನೀವು ನನಗಿಷ್ಟ ಅಂತ ಹೇಳದೇ ಇರ್ಬೋದು. ಸ್ನೇಹಿತರ ಜೊತೆ ಜಗಳ ಆಡಿದಾಗ ಹೋಗ್ಲಿ ಬಿಡು ಮಗ ನಂದೇ ತಪ್ಪಾಯ್ತು ಸಾರಿ ಅನ್ನೋದಿರ್ಬೋದು. ಇಲ್ಲ ಅಪ್ಪ ಅಮ್ಮನ ಹತ್ರ ನಾನು ಮಾಡ್ತಿರೋ ಕೆಲಸದಲ್ಲಿ ನನಗೆ ಖುಷಿ ಇಲ್ಲ, ನಾನು ಬೇರೆ ಏನಾದ್ರೂ ಮಾಡ್ತೀನಿ ಅನ್ನೋದಿರ್ಬೋದು. ಈ ತರ ಹಲವಾರು ವಿಷಯಗಳಲ್ಲಿ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಒಂದು ಮಾತಿನ ಪ್ರಾಮುಖ್ಯತೆ ಈ ಸಿನಿಮಾದಲ್ಲೂ ಇದೆ. ಅಂಡ್ ಮಾತೊಂದ ಹೇಳುವೆ ಸಿನಿಮಾ ನಿನ್ನೆ ರಾಜ್ಯದಾದ್ಯಂತ ರಿಲೀಸ್ ಆಗಿದೆ. ಹೊಸಬರ ತಂಡ ಸೇರಿ ಮಾಡಿರುವಂತಹ ಸಿನಿಮಾವನ್ನ ನಿನ್ನೆ ರಾತ್ರಿ ನೋಡಿದೆ. ಸಿನಿಮಾ ಹೇಗ್ ಮೂಡ್ ಬಂದಿದೆ, ಏನೆಲ್ಲ ವರ್ಕ್ ಆಗಿದೆ, ಏನೆಲ್ಲ ವರ್ಕೌಟ್ ಆಗಿಲ್ಲ, ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಸಿನಿಮಾಗಳಲ್ಲಿ ತುಂಬಾ ಕಷ್ಟದ ಕೆಲಸ ಅಂದ್ರೆ ಮಲ್ಟಿ ಟಾಸ್ಕಿಂಗ್. ಈ ಸಿನಿಮಾದಲ್ಲೂ ಅದಾಗಿದೆ. ಮಾತೊಂದ ಹೇಳುವೆ ಸಿನಿಮಾನ ಬರೆದು ನಿರ್ದೇಶನ ಮಾಡಿ ಮೈನ್ ಲೀಡ್ ಆಗಿ ಆಕ್ಟ್ ಮಾಡಿರೋದು ಮಯೂರ್ ಕಡಿಯವರು. ಇದು ಇವರ ಚೊಚ್ಚಲ ಪ್ರಯತ್ನ ಅಂಡ್ ಇವರು ಮೊದಲ ಪ್ರಯತ್ನದಲ್ಲೇ ಒಂದು ನಂಬಿಕೆಯನ್ನ ಖಂಡಿತ ಗಳಿಸಿದ್ದಾರೆ. ಮಯೂರ್ ಒಬ್ಬ ರೇಡಿಯೋ ಜಾಕಿ. ಪ್ಯಾಚ್ ಅಪ್ ಸ್ಟೋರೀಸ್ ವಿತ್ ಮಯೂರ್ ಅನ್ನುವಂತಹ ಒಂದು ಶೋ ಮೂಲಕ ಉತ್ತರ ಕರ್ನಾಟಕ ಭಾಗದ ಜನಗಳನ್ನ ರಂಜಿಸ್ತಾ ಇರ್ತಾನೆ. ಇದ್ರ ಮಧ್ಯೆ ಅವನ ಮನಸ್ಸಲ್ಲಿ ಒಂದು ಮೈಸೂರಿನ ಹುಡುಗಿ ಮೇಲೆ ಪ್ರೀತಿ ಹುಟ್ಟುತ್ತೆ. ಆ ಸ್ಪಾರ್ಕ್ ಅಥವಾ ಫ್ರೀಕ್ವೆನ್ಸಿ ಅಂತ ನಾವು ಏನ್ ಹೇಳ್ತೀವಿ ಅದು ಇಬ್ರ ಮಧ್ಯೆ ಮೂಡುತ್ತೆ. ಇನ್ನೇನು ಇದನ್ನ ಕನ್ಫೆಸ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಒಂದು ಇನ್ಸಿಡೆಂಟ್ ಎದುರಾಗುತ್ತೆ. ಮಯೂರ್ ಖುಷಿಗೆ ತನ್ನ ಲವ್ ಅನ್ನ ಕನ್ಫೆಸ್ ಮಾಡ್ಕೊಂಡ. ಆ ಇನ್ಸಿಡೆಂಟ್ ಸಾಲ್ವ್ ಆಗಿ ಅವರಿಬ್ರು ಒಂದಾಗ್ತಾರಾ ಇಲ್ವಾ ಅನ್ನೋದೇ ಇಲ್ಲಿನ ಪ್ಲಾಟ್ ಲೈನ್ ತುಂಬಾ ಸಿಂಪಲ್ ಆಗಿದೆ ಅಂಡ್ ಹೊಸತನವನ್ನ ಇಲ್ಲಿ ಪೋರ್ಟ್ರೇ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಬಟ್ ಆರಿಸ್ಕೊಂಡಿರುವಂತಹ ಕತೆಗೆ ಪ್ರಾಂಪ್ಟ್ ಆಗಿ ವರ್ಕ್ ಮಾಡಿರುವಂತಹ ಪ್ರಯತ್ನ ಅಂತೂ ಇಲ್ಲಾಗಿದೆ. ಸ್ಕ್ರೀನ್ ಪ್ಲೇ ಕೂಡ ಕತೆಗೆ ತಕ್ಕಾಗಿದೆ, ಸಿಂಪಲ್ ಆಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು. ಇಲ್ಲಿನ ರೈಟಿಂಗ್ಸ್ ಚೆನ್ನಾಗಿದೆ. ಹುಬ್ಳಿ ಧಾರವಾಡದ ಹುಡುಗ ಮತ್ತು ಮೈಸೂರಿನ ಹುಡುಗಿಯ ಸ್ಲ್ಯಾಂಗ್ ಅನ್ನ ತುಂಬಾ ಅಥೆಂಟಿಕ್ ಆಗಿ ಸಿನಿಮಾದಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂಡ್ ಅದು ನೋಡೋ ಪ್ರೇಕ್ಷಕರಿಗೆ ಒಳ್ಳೆ ಫೀಲಿಂಗ್ ಅನ್ನ ಖಂಡಿತ ಕೊಡ್ತು. ನಟನೆ ವಿಷಯಕ್ಕೆ ಬಂದ್ರೆ ಮಯೂರ್ ಇಸ್ ಇಂಪ್ರೆಸಿವ್. ಎಸ್ಪೆಷಲಿ ಎಮೋಷನಲ್ ಸೀಕ್ವೆನ್ಸ್ ಗಳನ್ನ ಅವರು ಚೆನ್ನಾಗಿ ಪುಲ್ ಆಫ್ ಮಾಡಿದ್ದಾರೆ. ಆನ್ ಸ್ಕ್ರೀನ್ ತುಂಬಾ ಕಾನ್ಫಿಡೆಂಟ್ ಆಗಿ ಕಾಣ್ತಾರೆ. ಅಪೂರ್ವ ಆರಾಧ್ಯ ಅವರು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣ್ತಾರೆ. ಬಟ್ ಅವರಿಂದ ಇನ್ನಷ್ಟು ಎನರ್ಜಿ ಆ ಪಾತ್ರಕ್ಕೆ ಸಿಕ್ಕಿದ್ರೆ ಇನ್ನೂ ಸಾಲಿಡ್ ಆಗಿರ್ತಾ ಇತ್ತು. ಬಟ್ ಅವರ ಡಬ್ಬಿಂಗ್ ವಾಯ್ಸ್ ಮಾತ್ರ ನನಗೆ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಯ್ತು. ಇನ್ನುಳಿದಂತೆ ಗಿರಿ ಅವರ ಅಭಿನಯ ಚೆನ್ನಾಗಿದೆ. ಕಾಮಿಕಲ್ ಸೀಕ್ವೆನ್ಸ್ ಗಳು ಚೆನ್ನಾಗಿ ವರ್ಕ್ ಆಗಿದೆ. ಚೇತನ್ ಮರಂಬೀಡ್, PD ಸತೀಶ್ ಅವರು ಕೊಟ್ಟಿರೋ ಕೆಲಸವನ್ನ ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸಿನಿಮಾದ ಬಜೆಟ್ ಕಾನ್ಸ್ಟೆಂಟ್. ಕೆಲವೊಂದು ಸೀನ್ ಗಳನ್ನ ನೋಡ್ಬೇಕಿದ್ರೆ ಇದನ್ನ ಬೆಟರ್ ಆಗಿ ಪ್ಲೇಸ್ ಮಾಡಬಹುದಿತ್ತಲ್ಲ ಅಂತ ಖಂಡಿತ ಅನಿಸ್ತು. ಇದು ಇವತ್ತಿನ ದಿನದಲ್ಲಿ ಎಲ್ಲಾ ನ್ಯೂ ಫಿಲಂ ಮೇಕರ್ ಗಳು ಫೇಸ್ ಮಾಡ್ತಿರುವಂತಹ ಚಾಲೆಂಜು. ಹಾಗಾಗಿ ಇದನ್ನ ದೊಡ್ಡ ನೆಗೆಟಿವ್ ಅಂತ ನಾನು ಕನ್ಸಿಡರ್ ಮಾಡ್ತಿಲ್ಲ. ಪಾರ್ವತೇಶ್ ಪೋಲ್ ಅವರ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಹೆಚ್ಚಿನ ಬಜೆಟ್ ಇದ್ದಿದ್ರೆ ಇದರ ಪ್ರೆಮೈಸ್ ಅನ್ನ ಎನ್ಹಾನ್ಸ್ ಮಾಡುವಂತಹ ಸ್ಪೇಸು ಇಲ್ಲಿ ಖಂಡಿತ ಆಯ್ತು. ಸಿನಿಮಾದ ಸಾಂಗ್ ಗಳು ಡೀಸೆಂಟ್ ಆಗಿದೆ. ಸಿನಿಮಾದ ಫ್ಲೋ ಅನ್ನ ಆಪ್ಟ್ ಆಗಿ ಇಡೋದ್ರಲ್ಲಿ ಅದು ಸಕ್ಸಸ್ಫುಲ್ ಆಗಿದೆ. ನನಗೆ ಇಡೀ ಸಿನಿಮಾದಲ್ಲಿ ತುಂಬಾ ಹಿಡಿಸಿದ್ದು ಪ್ರಸನ್ನ ಕುಮಾರ್ ಅವರು ಮಾಡಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್. ತುಂಬಾ ಸೀನ್ ಗಳನ್ನ ಅದು ಇಲ್ಲಿ ಎಲಿವೇಟ್ ಮಾಡಿದೆ ಅಂಡ್ ಥಿಯೇಟರ್ ಇಂದ ಆಚೆ ಬರ್ತಾ ಕೂಡ ನಾನು ಅದನ್ನೇ ಗುನುಗ್ತಾ ಇದ್ದೆ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ ಸ್ವಲ್ಪ ಸ್ಟ್ರೆಚ್ ಅನ್ಸುವಂತಹ ಫೀಲಿಂಗ್ ಅನ್ನ ಕೊಡ್ತು. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ವರೆಗೆ ಸಿನಿಮಾ ಕ್ಯಾರಿ ಆದಂತಹ ರೀತಿ ಚೆನ್ನಾಗಿತ್ತು ಅಂಡ್ ಥ್ರಿಲ್ ಅನ್ನ ಆಡಿಯನ್ಸ್ ಅಲ್ಲಿ ಉಳಿಸುತ್ತೆ ಅಂತ ಹೇಳ್ತೀನಿ. ಖಡಕ್ ಆಗಿ ಹೇಳೋದಾದ್ರೆ ಮಾತೊಂದ ಹೇಳುವೆ ಸಿನಿಮಾ ಒಂದು ಡೀಸೆಂಟ್ ವಾಚ್. ಹೊಸ ಹುಡುಗರ ಒಂದು ಹಾನೆಸ್ಟ್ ಅಟೆಂಪ್ಟ್ ಇಲ್ಲಾಗಿದೆ. ಕತೆ ಸಿಂಪಲ್ ಆಗಿದೆ. ಅದನ್ನ ಎಲ್ಲೂ ಡೈಲ್ಯೂಟ್ ಮಾಡದೆ ಇರೋ ಬಜೆಟ್ ಅಲ್ಲಿ ನ್ಯಾಯ ಒದಗಿಸುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಫ್ಯಾಮಿಲಿ ಜೊತೆ ಯಾವುದೇ ಮುಜುಗರ ಇಲ್ಲದೆ ನೀವು ಈ ಸಿನಿಮಾ ನೋಡಬಹುದು ಅಂಡ್ ತುಂಬಾ ಹೊಸತನವನ್ನ ಇದು ಆಫರ್ ಮಾಡುತ್ತೆ ಅಂತ ನಾನು ಹೇಳಲ್ಲ. ಆದ್ರೆ ನೋಡೋ ಆಡಿಯನ್ಸ್ಗೆ ಇದು ಖಂಡಿತ ಮೋಸ ಅಂತೂ ಮಾಡಲ್ಲ ಅಂತ ಹೇಳ್ತೀನಿ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮಗೆ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.